ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಸಹಕಾರ ನಗರದಲ್ಲಿರುವಂತಹ ಕಾಮ್ ಡೌನ್ ಕೆಫೆಗೆ. ಸೊ ಇಲ್ಲಿ ಏನಪ್ಪ ತುಂಬಾನೇ ಫೇಮಸ್ಸು ಅಂತಂದ್ರೆ ಜೋಳದ ರೊಟ್ಟಿ ಊಟ ತುಂಬಾನೇ ಫೇಮಸ್ಸು. ಅದ್ರ ಜೊತೆಗೆ ಗಿರ್ಮಿಟ್ ಮಂಡಕ್ಕಿ ಹಾಗೆ ಮೆಣಸಿನಕಾಯಿ ತುಂಬಾನೇ ಫೇಮಸ್ಸು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಟೇಸ್ಟ್ ಹೇಗಿರುತ್ತೆ ಹಾಗೆ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಮೆನ್ಯೂದಲ್ಲಿ ನೋಡೋಣ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕಾಮ್ ಡೌನ್ ಕೆಫೆ ಬಂದುಬಿಟ್ಟು ಇಲ್ಲಿ ಕೋಡಿಗೆಹಳ್ಳಿ ಮೇನ್ ರೋಡಲ್ಲಿ ಬರುತ್ತೆ, ಸಹಕಾರ ನಗರ. ಇದರ ಅಡ್ರೆಸ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಜೋಳದ ರೊಟ್ಟಿ ಊಟ ತುಂಬಾ ಫೇಮಸ್ಸು, ಹಾಗೆ ಮಿರ್ಚಿ ಬಜ್ಜಿ ಎಲ್ಲ ಫೇಮಸ್ಸು. ಹಾಗೆ ಹೊರಗಡೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ಹೊರಗಡೆನೂ ಕೂಡ ಚೇರ್ಸ್ನೆಲ್ಲ ಹಾಕಿದ್ದಾರೆ, ಹಾಗೆ ಟೇಬಲ್ಸ್ನೆಲ್ಲ ಹಾಕಿದ್ದಾರೆ. ನೀವು ಹೊರಗಡೆನೂ ಬೇಕಿದ್ದರೆ ಕುತ್ಕೊಂಡು ತಿನ್ಬೋದು. ಹಾಗೆ ಒಳಗಡೆನೂ ಕೂಡ ಸ್ಪೇಷಿಯಸ್ ಆಗಿ ಜಾಗ ಕೂಡ ಇದೆ. ಹೊರಗಡೆ ಅಂತೂ ಒಂಥರ ಚೆನ್ನಾಗಿರುತ್ತೆ ಹೊರಗಡೆ ಊಟ ಮಾಡೋದಕ್ಕೆ. ಅಂದರೆ ತುಂಬ ವೆಹಿಕಲ್ಸ್ ಏನು ಓಡಾಡಲ್ಲ ಇಲ್ಲಿ. ನಾನು ನೋಡಿದ ಹಾಗೆ ಸ್ವಲ್ಪ ಒಳಗಡೆ ರೋಡಲ್ಲಿ ಇರೋದ್ರಿಂದ ಅಷ್ಟು ನಿಮಗೆ ಹೊರಗಡೆ ಊಟ ಮಾಡೋದಕ್ಕೆ ಡಸ್ಟ್ ಆಗಲಿ ಆ ಥರ ಎಲ್ಲ ಏನೂ ಅನಿಸೋದಿಲ್ಲ. ನೋಡ್ತಾ ಇರ್ಬೋದು ಎಲ್ಲ ಸಂಜೆ ಆದರೂ ಕೂಡ ಜೋಳದ ರೊಟ್ಟಿ ಊಟನೇ ಮಾಡ್ತಾ ಇದ್ದಾರೆ. ಈ ಹೋಟೆಲ್ ಓನರ್ ಬಂದುಬಿಟ್ಟು ಉತ್ತರ ಕನ್ನಡದವರಾಗಿರೋದ್ರಿಂದ ಎಲ್ಲ ಉತ್ತರ ಕನ್ನಡದ ಸ್ಪೆಷಲ್ ಊಟ ಏನಿರುತ್ತೆ ಅದನ್ನು ಇಲ್ಲಿ ಸರ್ವ್ ಮಾಡ್ತಾರೆ ಎಲ್ರಿಗೂ ಕೂಡ. ಹಾಗೆ ಮೆನ್ಯೂದಲ್ಲಿ ನೋಡೋದಾದರೆ ನೀವು ರೇಟ್ನ ಕೂಡ ನೋಡ್ತಾ ಇರ್ಬೋದು. ಹಾಗೆ ಡೀಪ್ ಫ್ರೈ ಬಂದುಬಿಟ್ಟು 12 PM to 10 PM ತನಕ ಇರುತ್ತೆ. ಅಂದರೆ ಮಿರ್ಚಿ ಬಜ್ಜಿ, ಸಜ್ಜೆ ಮಸಾಲೆ ರೊಟ್ಟಿ, ಆಲೂ ಬೋಂಡ, ಹಾಗೆ ಬ್ರೆಡ್ ಪಕೋಡ, ಹಾಗೆ ಸ್ಪೆಷಲ್ ಸ್ನ್ಯಾಕ್ಸಲ್ಲಿ ಬಂದುಬಿಟ್ಟು ಗಿರ್ಮಿಟ್ ಮಂಡಕ್ಕಿ, ಸೂಸ್ಲಾ ಮಂಡಕ್ಕಿ, ಗೀ ಪಡ್ಡು ಈ ಥರ ಎಲ್ಲನೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ ಕೋಂಬೋಸನ್ನು ಕೂಡ ಕೊಟ್ಟಿದ್ದಾರೆ. ಗಿರ್ಮಿಟ್ ಮಂಡಕ್ಕಿ 2 ಮಿರ್ಚಿ, ಸೂಸ್ಲಾ ಮಂಡಕ್ಕಿ ಹಾಗೆ 2 ಮಿರ್ಚಿ, ಒಳಕಲ್ ಚಿತ್ರಾನ್ನ ಪ್ಲಸ್ 2 ಮಿರ್ಚಿ ಕೊಟ್ಟಿದ್ದಾರೆ. ಇಲ್ಲಿ ಒಳಕಲ್ ಚಿತ್ರಾನ್ನ ಕೂಡ ತುಂಬಾ ಫೇಮಸ್ಸು. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಸೊ ಬೇರೆ ವೆರೈಟಿ ಐಟಮ್ಸ್ ಏನೆಲ್ಲ ಇರುತ್ತೆ ಅದನ್ನು ಕೂಡ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಹಾಗೆ ಇಲ್ಲಿ ತಂದಿಟ್ಟಿದ್ದಾರೆ ಮಿರ್ಚಿ ಮಂಡಕ್ಕಿ ಎಲ್ಲನೂ ಕೂಡ ತಂದಿಟ್ಟಿದ್ದಾರೆ, ನೋಡ್ತಾ ಇರಿ. ಸೊ ತುಂಬಾನೇ ಚೆನ್ನಾಗಿದೆ, ಬಿಸಿಯಾಗಿ ತಂದಿಟ್ಟಿದ್ದಾರೆ. ಸೊ ಫಸ್ಟು ಇದು ಗಿರ್ಮಿಟ್ ಮಂಡಕ್ಕಿ ಅಂತ, ಇದನ್ನ ಟೇಸ್ಟ್ ನೋಡೋಣ. ಸೊ ಇದರಲ್ಲಿ ಈರುಳ್ಳಿ ಹಾಗೆ ಇದಕ್ಕೆ ಟೊಮೊಟೊ ಯೂಸ್ ಮಾಡಿಲ್ಲ ಅವರು, ಹುಣಸೆಹಣ್ಣನ್ನು ಯೂಸ್ ಮಾಡಿದ್ದಾರೆ ಅನ್ಸುತ್ತೆ. ಅದಕ್ಕೆ ಜಾಸ್ತಿ ಈರುಳ್ಳಿನ ಹಾಕಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಆಯಿಲು ಎಲ್ಲನೂ ಕೂಡ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಕಡಲೆ ಪುಡಿ ಕೂಡ ಹಾಕಿದ್ದಾರೆ, ಅದು ಕೂಡ ತುಂಬಾನೇ ಚೆನ್ನಾಗಿ ಟೇಸ್ಟ್ ಬರ್ತಾ ಇದೆ ಕಡಲೆ ಪುಡಿ ಹಾಕಿರೋದಕ್ಕೆ. ಹಾಗೆ ಶೇಂಗಾ ಬೀಜನೂ ಕೂಡ ಮಧ್ಯ ಹಾಕಿದ್ದಾರೆ, ಅದು ಕೂಡ ತುಂಬಾನೇ ಟೇಸ್ಟಿಯಾಗಿ ಬರ್ತಾ ಇದೆ. ಗಿರ್ಮಿಟ್ ಮಾಡಕ್ಕೆ ತುಂಬಾನೇ ಚೆನ್ನಾಗಿದೆ. ಸ್ಪೆಷಲ್ ಅಂದ್ರೆ ಹುಣಸೆಹಣ್ಣು ಹಾಕಿ ಮಾಡ್ತಾರಲ್ಲ, ಸೊ ಅದು ಟೇಸ್ಟ್ ಡಿಫ್ರೆಂಟ್ ಆಗಿ ಆಗುತ್ತೆ. ಹುಣಸೆ ಹುಳಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ರುಚಿ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಬಿಸಿ ಇದೆ. ಇದೇನಿದು ಪುದೀನ ಚಟ್ನಿ ಕೊಟ್ಟಿದ್ದಾರೆ, ಪುದೀನ ಚಟ್ನಿ. ಸೊ ಇದ್ರ ಜೊತೆಗೆ ನಾ ಟೇಸ್ಟ್ ನೋಡೋಣ. ಸೊ ನಾರ್ಮಲ್ ಆಗಿ ಹಾಗೆ ತಿನ್ಬೋದು. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಮೆಣಸಿನಕಾಯಿ ಬಜ್ಜಿ ಸೊ ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಫೇಮಸ್ಸು, ಬಟ್ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಮಿರ್ಚಿ ಬಜ್ಜಿನ. ಇದು ಮೆಣಸಿನಕಾಯಿ ಸಮೇತ ತಿಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಬರೀ ಹಿಟ್ಟು ತಿಂತೀರ ಅಂತ ಅಷ್ಟೊಂದು ಚೆನ್ನಾಗಿರಲ್ಲ. ಚಟ್ನಿ ಅಷ್ಟೊಂದು ಖಾರ ಇಲ್ಲ, ಸೊ ಮೆಣಸಿನ್ಕಾಯಿನೂ ಏನು ಅಷ್ಟೊಂದು ಖಾರ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿದೆ. ಎರಡು ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೆಂಗಿದೆ ಅಂತ ಇದೆ ಟೇಸ್ಟ್. ಸೂಪರ್, ಟೇಸ್ಟ್.
ಹಂಗೆ ಈಗ ಮಿರ್ಚಿ ಬಜ್ಜಿನ ಟೇಸ್ಟ್ ಮಾಡೋಣ. ನಮ್ಮ ದಾವಣಗೆರೆ ಸ್ಪೆಷಲ್ ಇದು. ಇವರು ಉತ್ತರ ಕರ್ನಾಟಕದವರು. ಯಾವ ರೀತಿ ಟೇಸ್ಟ್ ಮಾಡಿದ್ದಾರೆ ನೋಡೋಣ. ಈಗ ನಮ್ಮ ದಾವಣಗೆರೆ ಟೇಸ್ಟ್ ಬಂತು. ಈ ಬೆಂಗಳೂರಲ್ಲಿ ಯಾರು ಆ ಥರ ಟೇಸ್ಟ್ ಮಾಡಲ್ಲ. ಉತ್ತರ ಕರ್ನಾಟಕದಲ್ಲಿ ಮಾಡೋ ಥರ ಟೇಸ್ಟು ಎಲ್ಲಿ ಮಾಡಲ್ಲ. ಸೂಪರಾಗಿದೆ. ಒಂದು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ. ಲೆಮನ್ ಟೀನ ಆರ್ಡರ್ ಮಾಡಿದ್ದೆ, ನೋಡೋಣ ಹೆಂಗೆ ಟೇಸ್ಟ್ ಇದೆ ಅಂತ. ಲೆಮನ್ ಟೀ ಮತ್ತು ಬೇರೆ ಬೇರೆ ಎಲೈಚಿ ಟೀ, ನಾರ್ಮಲ್ ಟೀ, ಕಾಫಿ ಸಿಗುತ್ತೆ. ನಾನು ಲೆಮನ್ ಟೀ ಟೇಸ್ಟ್ ಮಾಡ್ತಾ ಇದ್ದೀನಿ, ಹೆಂಗಿರುತ್ತೆ ನೋಡೋಣ. ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಬಂದಾಗ ಟೇಸ್ಟ್ ಮಾಡಿ. ಲೆಮನ್ ಟೀ ಸಖತ್ತಾಗಿದೆ. ಕ್ವಾಂಟಿಟಿನೇ ಚೆನ್ನಾಗಿದೆ. ನಾನು ಇಲೈಚಿ ಟೀ ಆರ್ಡರ್ ಮಾಡಿದ್ದೆ, ಏಲಕ್ಕಿ ಟೀನ. ಸೊ ತುಂಬ ದಿನ ಆದಮೇಲೆ ಟೀ ಕುಡಿತಾ ಇದ್ದೀನಿ. ಹೇಗಿದೆ ಅಂತ ನೋಡೋಣ. ಈ ಹೋಟೆಲಲ್ಲಿ ಯಾವ ಥರ ಟೇಸ್ಟ್ ಇದೆ ನೋಡೋಣ. ಟೇಸ್ಟ್ ಚೆನ್ನಾಗಿದೆ. ಶುಂಠಿನೂ ಹಾಕಿದ್ದಾರೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಮಸಾಲಾ ಟೀ. ಸೊ ಇನ್ನೂ ಬೇರೆ ಬೇರೆ ಟೀ ಎಲ್ಲ ಸಿಗುತ್ತೆ ನನ್ನ ಹಸ್ಬೆಂಡ್ ಹೇಳಿದಂಗೆ. ಸೊ ಜೋಳದ ರೊಟ್ಟಿ ಊಟನೂ ಸಿಗುತ್ತೆ. ಸೊ ನಾವು ಬಂದಿರೋದು ಸಂಜೆ ಆಗಿರೋದ್ರಿಂದ ಜೋಳದ ರೊಟ್ಟಿ ಊಟ ಇನ್ನೂ ತೊಗೊಂಡಿಲ್ಲ. ಸೊ ನಾವು ಹಾಗೆ ಸುಮ್ಮನೆ ಈ ಕಡೆ ಬಂದ್ವಿ. ಸೊ ನೋಡೋಣ ಅಂತಂದು. ತುಂಬಾ ಚೆನ್ನಾಗಿದೆ. ಸೊ ಮಿರ್ಚಿ ಮಂಡಕ್ಕಿ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಬಂದು ಇಲ್ಲಿ ಟೇಸ್ಟ್ ನೋಡ್ಬೋದು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.